ಕಾನೂನು ಪ್ರಕಾರವಾಗಿ ಅಲ್ಲಿಯ ಭಾಗಿಯಾದಂಥ ವ್ಯಕ್ತಿಗಳು ವಿದ್ಯಾರ್ಥಿಗಳ ಅಲ್ಲ ಅನ್ನುವುದನ್ನು ಖಚಿತಪಡಿಸ್ಕೊಂಡು ಅವರಿಗೆ ಏನು ಮರ್ಮಾಘಾತ ಮಾಡಬೇಕೋ, ಏನು ಪೂಜೆ ಪುನಸ್ಕಾರ ಮಾಡಬೇಕೋ ಅದನ್ನು ಮಾಡಿ ಕೃಷ್ಣನ ಜನ್ಮಸ್ಥಾನಕ್ಕೆ ಅಟ್ಟಿದ್ರು. ಇಂಥ ಮೋದಿ ಈ ಜಿರ್ಲೆಗಳ ಆರ್ಭಟಕ್ಕೆ ಮಣಿದ್ರೆ ಅನ್ನುವ ಒಂದು ಪ್ರಶ್ನೆ ಬೃಹತ್ತಾಗಿ ಕೇಳಿಬರ್ತಾ ಇದೆ. ಆ ಪ್ರಶ್ನೆಗೆ ನಾವೀಗ ಉತ್ತರವನ್ನು ಹುಡುಕಬೇಕಾಗಿದೆ. ನಂಬರ್ 1, ಸಂಸತ್ತನ್ನ ಒಂದು ಗಂಭೀರವಾದಂಥ ಅರ್ಥಪೂರ್ಣವಾದಂಥ ದೇಶವನ್ನು ಕಟ್ಟುವ, ಬೆಳೆಸುವ, ಅಭಿವೃದ್ಧಿಪಡಿಸುವ ಒಂದು ನೆಲೆಗಟ್ಟಾಗಿ ಪರಿವರ್ತಿಸಬೇಕಾಗಿದ್ದಂಥ ಒಂದು ಚರ್ಚೆ, ಸಂವಾದಕ್ಕೆ ಬೆನ್ನು ಹಾಕಿ ಸ್ಟ್ರೀಟ್ ಫೈಟ್ ರೀತಿಯಲ್ಲಿ ಅದನ್ನು ಭಾವಿಸಿ ಪೇಪರ್ಗಳನ್ನು ಹರಿದಾಕೋದು, ಒಂದು ಗಾಂಭೀರ್ಯ ಇಲ್ಲ, ಅಧ್ಯಯನ ಇಲ್ಲ, ಚರ್ಚೆಗೆ ಮುಖಾಮುಖಿಯಾಗುವಂಥ ಸ್ವಭಾವವೇ ಇಲ್ಲ ಹೇಳಿ ಕಾಂಗ್ರೆಸ್ಸಿಗರನ್ನ ಸರಿಯಾಗಿ ಉಗಿತಾ ಇದ್ರು. ದೇಶದ್ರೋಹಿಗಳನ್ನ, ಭಯೋತ್ಪಾದಕರನ್ನ, ರೌಡಿಗಳನ್ನ, ರೇಪಿಸ್ಟ್ಗಳನ್ನ ಎಲ್ಲರನ್ನು ತಂದು ಗುಡ್ಡೆ ಹಾಕ್ಕೊಂಡ್ರಲ್ಲ ಈ ಜಿರ್ಲೆಗಳು. ಅಭಿಜಿತ್ ದೀಪ್ಗೆ ಮಾನ ಮರ್ಯಾದೆ ಇದೆಯಾ ಅವರಿಗೆ? ಈಗ ಆರಂಭ ಆಗಿದೆ ಅಷ್ಟೇ. ಒಂದೊಂದೇ ಕುರಿ ಕೊಬ್ಬದಾಗಲೇ ತಾನೇ ಕಡಿಬೇಕು. ಆ ದಿನಗಳು ದೂರ ಇಲ್ಲ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಬಹಳಷ್ಟು ಬೆಳವಣಿಗೆಗಳಾಗಿದ್ದಾವೆ. ಒಂದು ಕಡೆಯಿಂದ 12 ವರ್ಷದ ಧೀಮಂತ ಒಂದು ಅಧಿಕಾರದಲ್ಲಿ ಇವತ್ತಿನವರೆಗೂ ಮೋದಿಯವರು ಎಲ್ಲಿಯೂ ಯಾರಿಗೂ ತಲೆ ಬಾಗದೇ ಇದ್ದಂಥ ಒಬ್ಬ ಮನುಷ್ಯ ಈ ಪುಟಗೋಸಿ ಜಿರ್ಲೆಗಳಿಗೆ ತಲೆಬಾಗ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಸೋಷಲ್ ಮೀಡಿಯಾದಲ್ಲಿ ಅತ್ಯಂತ ಭರ್ಜರಿಯಾಗಿ ಚರ್ಚೆ ಆಗ್ತಾ ಇದೆ. ಯಾರು ಮೋದಿ ಆಡಳಿತವನ್ನು, ಯಾರು NDA ಸರ್ಕಾರದ ಒಟ್ಟು ಅಭಿವೃದ್ಧಿಶೀಲ ಒಂದು ಪರ್ವವನ್ನು ತೆರೆದ ಕಣ್ಣಿನಿಂದ ಅತ್ಯಂತ ಸ್ವಾಭಿಮಾನ ಮತ್ತು ಅಭಿಮಾನಪೂರ್ವಕವಾಗಿ ಒಪ್ಕೊಳ್ತಾ ಇದ್ರು, ಅವರಿಗೆಲ್ಲ ಈ ಕಳೆದ 2 ದಿನದ ಮೋದಿ ಸರ್ಕಾರದ ನಡೆ ಅತ್ಯಂತ ಭ್ರಮನಿರಸನವನ್ನು ಮಾಡಿದೆ. ಮತ್ತೆ ಮುಂದೇನು ಅನ್ನುವ ಬಹಳ ದೊಡ್ಡ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಯಾಕೆ ಅಂತಂದರೆ CJP ಹೋರಾಟದ ಒಂದು ಸಂಧಾನದ ಪ್ರಕ್ರಿಯೆಯ ಭಾಗವಾಗಿದ್ದ FIR ಹಾಕಬಾರದು, FIR ಹಾಕದವ್ರ ಮೇಲೆ FIR ತೆಗೆಬೇಕು, ಜೈಲಿಗೆ ಕಳಿಸಿದವರನ್ನು ಯಾವುದೇ ಕಂಡೀಷನ್ ಇಲ್ಲದೇ ಬಿಡಬೇಕು ಅಂತ ಹೇಳಿದ್ದನ್ನು ಸರ್ಕಾರ ಒಪ್ಪಿಕೊಂಡಿದೆ. ಈಗ ಹುಡುಕಿ FIR ಹಾಕ್ತಾ ಇದೆ, ಜೈಲಿಗಟ್ತಾ ಇದೆ. ಆದ್ದರಿಂದ ಈ ಪ್ರಕ್ರಿಯೆ ಮುಂದುವರೆದರೆ ನಾವು ಮತ್ತೆ ಬೀದಿಗೆ ಬರ್ತೇವೆ. ಜಿರ್ಲೆಗಳ ಹುಂಕಾರ, ಜಿರ್ಲೆಗಳ ಧಮಕಿ, ಜಿರ್ಲೆಗಳ ಬೆದರಿಕೆ. ಯಾವ ಅಸ್ಸಾಮು, ಪಶ್ಚಿಮ ಬಂಗಾಳ, ಬಿಹಾರ ಈ ಜಿರ್ಲೆಗಳು ಅಲ್ಲಿ ಹೋಗಿ ಮತ್ತೆ ತಮ್ಮ ಎಂದಿನ ಪ್ರಹಸನ, ಆಟ, ಔಟವನ್ನು ಆರಂಭಿಸಿದಾಗ ಕಾನೂನು ಪ್ರಕಾರವಾಗಿ ಅಲ್ಲಿಯ ಭಾಗಿಯಾದಂಥ ವ್ಯಕ್ತಿಗಳು ವಿದ್ಯಾರ್ಥಿಗಳ ಅಲ್ಲ ಅನ್ನುವುದನ್ನು ಖಚಿತಪಡಿಸ್ಕೊಂಡು ಅವರಿಗೆ ಏನು ಮರ್ಮಾಘಾತ ಮಾಡಬೇಕೋ, ಏನು ಪೂಜೆ ಪುನಸ್ಕಾರ ಮಾಡಬೇಕೋ ಅದನ್ನು ಮಾಡಿ ಕೃಷ್ಣನ ಜನ್ಮಸ್ಥಾನಕ್ಕೆ ಅಟ್ಟಿದ್ರು. ಆದರೆ ಏಕಾಏಕಿ ಇಲ್ಲೆಲ್ಲ ಕಡೆಯಲ್ಲೂ ಅವ್ರ ಮೇಲೆ ಹಾಕಿದ FIR ರದ್ದುಗೊಳಿಸಿದ್ದೇವೆ ಅನ್ನುವ ನೋಟಿಫಿಕೇಶನ್ ಬರ್ತಾ ಇದೆ. ಈ ಕಾರಣಕ್ಕಾಗಿ ಮೋದಿಯವರನ್ನು ಒಪ್ಪಿದ ಅಥವಾ ಈ 12 ವರ್ಷದ ನೋಡಿ, ಪ್ರಧಾನಿ ಮೋದಿ ತಮ್ಮ ಅಧಿಕಾರದ ಅವಧಿಯಲ್ಲಿ 250 ಮಿಲಿಯನ್ ಬಡವರನ್ನು ಬಡತನದ ರೇಖೆಯಿಂದ ಹೊರತಂದದ್ದು ಮತ್ತು ಇವತ್ತಿನ ಇಡೀ ವಿಶ್ವದಲ್ಲಿಯೇ ಅತ್ಯಂತ ವೇಗದ ಆರ್ಥಿಕ ಅಭಿವೃದ್ಧಿಯನ್ನು ದಾಖಲಿಸಿದ್ದು ಇದು ಅಸಾಮಾನ್ಯ ಬೆಳವಣಿಗೆ ಅಂಥೇಳಿ ಅಮೆರಿಕ ಸೆನೆಟರ್ ಜಾನ್ ಕಾರ್ನಿಕ್ ನಿನ್ನೆ ಟ್ವೀಟ್ ಮಾಡಿದ್ದಾರೆ. ಇಂಥ ಮೋದಿ ಈ ಜಿರ್ಲೆಗಳ ಆರ್ಭಟಕ್ಕೆ ಮಣಿದ್ರೆ ಅನ್ನುವ ಒಂದು ಪ್ರಶ್ನೆ ಬೃಹತ್ತಾಗಿ ಕೇಳಿಬರ್ತಾ ಇದೆ. ಆ ಪ್ರಶ್ನೆಗೆ ನಾವೀಗ ಉತ್ತರವನ್ನು ಹುಡುಕಬೇಕಾಗಿದೆ. ನಂಬರ್ 1. ಎರಡನೇದು, 1 ವಾರ ಆಯಿತು, ಯಾವ ಕಾರಣಕ್ಕೂ ತಮ್ಮ DNA ಒಂದು ಅಡಕ ನೀತಿ ಅನ್ನುವ ರೀತಿಯಲ್ಲಿ
ಸಂಸತ್ತನ್ನು ಸರಿಯಾದ ರೀತಿಯಲ್ಲಿ ನಾವು ಚಲಿಸಲಿಕ್ಕೆ ಬಿಡುವುದಿಲ್ಲ. ಇದೇ ನಮ್ಮ ಒಂದು ಜನ್ಮಸಿದ್ಧ ಹಕ್ಕು, ಅಥವಾ ನಾವು ಇರುವುದೇ ಹೀಗೆ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇರುವಂಥ ಕಾಂಗ್ರೆಸ್ಸು ಕೊನೆಗೂ ಸಭಾಧ್ಯಕ್ಷರ ಒಂದು ಮಾತುಕತೆ, ಅವರ ಒಟ್ಟಿಗಿನ ಒಂದು ಸಂಧಾನ ಅದು ಸಫಲ ಆಗಿದೆ. ಚರ್ಚೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಪಬ್ಲಿಕ್ ಎಕ್ಸಾಮಿನೇಷನ್ ಅಮೆಂಡ್ಮೆಂಟ್ ಬಿಲ್ ಅದರ ಮೇಲೆ ಚರ್ಚೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಕಾಂಗ್ರೆಸ್ ಒಪ್ಪಿಕೊಂಡಿದೆ. ಆದರೆ ತಮಾಷೆ ಅಂತಂದರೆ ಬಾನ್ಸುರಿ ಸ್ವರಾಜ್ ಮತ್ತು ನಮ್ಮ ಹೆಮ್ಮೆಯ ತೇಜಸ್ವಿ ಸೂರ್ಯ ಕಾಂಗ್ರೆಸ್ಸಿನ ಜನ್ಮವನ್ನೇ ಜಾಲಾಡಿದರು ಅಂತ. 200ಕ್ಕೂ ಹೆಚ್ಚು ಬಾರಿ UPA ಗೌರ್ಮೆಂಟಲ್ಲಿ ಅಥವಾ ಕಾಂಗ್ರೆಸ್ಸಿನ ಒಟ್ಟು ಇತಿಹಾಸದಲ್ಲಿ ಎಂತೆಂಥ ಸಂದರ್ಭದಲ್ಲಿ ಎಂತೆಂಥ ಪೇಪರ್ಗಳು ಲೀಕ್ ಆಗಿದ್ದವು. ಆ ಸಂದರ್ಭದಲ್ಲಿ ನೀವು ಕಡಿದು ಕಟ್ಟಿದ್ದೇನು? ಅದರ ಬಗ್ಗೆ ಯಾವುದೇ ಎವ್ಯಾಲ್ಯೂಯೇಷನ್ ಇಲ್ಲ, ಯಾವುದೇ ತನಿಖೆ ಇಲ್ಲ, ಯಾವುದೇ ಒಂದು ಪರೀಕ್ಷಾ ಕ್ರಮದ ಬಗ್ಗೆ ಒಂದು ಇಂಥ ಘಟನೆಗಳು ಮರುಕಳಿಸಬಾರದು ಅಂತೇನೆ ಪಬ್ಲಿಕ್ ಎಕ್ಸಾಮಿನೇಷನ್ ಅಮೆಂಡ್ಮೆಂಟ್ ಬಿಲ್ ಅಥವಾ ಟಾಸ್ಕ್ ಫೋರ್ಸ್ ಇವತ್ತು ನಂದನ್ ನೀಲೇಕಣಿ ಅಂಥವರ ಒಂದು ಇಡೀದಾದಿ ಟೆಕ್ನಿಕಲಿ ಇವತ್ತು ಪ್ರಪಂಚವನ್ನೇ ಗೆದ್ದಂಥ ಧೀಮಂತರ ಒಂದು ನೇತೃತ್ವದಲ್ಲಿ ಸಮಿತಿಯಲ್ಲಿ ಚಾರಿತ್ರಿಕವಾದಂಥ ಒಂದು ಹೆಜ್ಜೆಯನ್ನು ಮೋದಿಯವರು ಇಟ್ಟಿದ್ದಾರೋ ಅದು ಯಾವುದನ್ನೂ ಇಟ್ಟಿಲ್ಲ ಅನ್ನೋದನ್ನು ಬಾನ್ಸುರಿ ಸ್ವರಾಜ್ ಅವರು ಬಹಳ ಅದ್ಭುತವಾಗಿ ಹೇಳಿದರು. ಮತ್ತು ಪ್ರಧಾನಿ ಕೂಡ ಈ ನೀಟ್ ಪೇಪರ್ ಲೀಕ್ ಪ್ರಕರಣ ಏನಿದೆ ಇದೊಂದು ಘೋರ ಅಪರಾಧ ಅನ್ನೋದನ್ನು ಅವರು ಒಪ್ಪಿಕೊಂಡಿದ್ದಾರೆ. ನಾವು ಹಿಂದೆ ಸರಿದಿಲ್ಲ. ಯಾವುದೇ ಒಂದು ಇಂಥ ಘಟನೆಯಾದಾಗ ಮುಂದೆ ಘಟನೆ ಜರುಗಿದೆ ಇದ್ದ ಹಾಗೆ ಇದನ್ನೇ ಒಂದು ಪ್ಲಸ್ ಆಗಿ ಸ್ವೀಕರಿಸಿ ಇಡೀ ಪುನರಾವರ್ತನೆಯ ಒಂದು ಪರ್ವಕಾಲವನ್ನು ದೇಶಕ್ಕೆ ನಾವು ಕೊಡುವುದು ಹೇಗೆ ಅಂತ ಯೋಚನೆ ಮಾಡ್ತಾರೆ ಪ್ರಧಾನಿಯ ಹೊರತು ಬೆನ್ನ ಹಾಕಿ ಹೋಗುವ ಕಾಂಗ್ರೆಸ್ಸಿಗರ ಹಾಗೆ ಅಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇಬ್ಬರೂ ಕೂಡ ಸಮರ್ಥನೆ ಮಾಡಿದರು. ಅದರಲ್ಲೂ ತೇಜಸ್ವಿ ಸೂರ್ಯ DK ಶಿವಕುಮಾರ್ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಯಾಗಿದ್ದುಕೊಂಡು ದೆಹಲಿಗೆ ಬಂದು ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ವಿರುದ್ಧ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಆದರೆ ದುರಂತ ಅಂದರೆ ಕಳೆದ 3 ವರ್ಷದಲ್ಲಿ KPSC ಅಕ್ರಮದ ಬಗ್ಗೆ ರಾಜ್ಯದಲ್ಲಿ ಮೂಲೆ ಮೂಲೆಗಳಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. GKVKಯಲ್ಲಿ ಅಕ್ರಮವಾಗಿ ಕೃಷಿ ಒಂದು ಸಂಬಂಧಿತ ಏನು ಉದ್ಯೋಗ ಅಂತಿದೆ ಅಲ್ಲಿ ನೇಮಕಾತಿ ಆಗ್ತಾ ಇದೆ, ಅಲ್ಲಿ ನಿರಂತರವಾದ ಪ್ರತಿಭಟನೆ ನಡೀತಾ ಇದೆ. SSLC PUC ಪೇಪರ್ ಲೀಕ್ ಆಗಿದೆ. ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮವನ್ನು ಜರುಗಿಸಿಲ್ಲ, ಯಾರೂ ರಾಜೀನಾಮೆಯನ್ನು ಕೊಟ್ಟಿಲ್ಲ. ಆದರೆ ಪ್ರಧಾನ್ ಅವರ ರಾಜೀನಾಮೆಯನ್ನು ಇಲ್ಲಿ ಕೇಳುವಂಥ ಒಂದು ನೈತಿಕ ಭ್ರಷ್ಟತೆ ಕಾಣ್ತಾ ಇದೆ. ಇದನ್ನು ಬಹಳ ಅದ್ಭುತವಾಗಿ ಹೇಳಿದರು. ಅದರ ಜೊತೆಗೆ ಆ್ಯಂಟಿ ಪೇಪರ್ ಲೀಕ್ ಕಾನೂನು ಅದು ಜಾರಿಯಾಗತ್ತೆ 2026. ಅದರ ಬಗ್ಗೆ ಯಾವುದೇ ಸಂದೇಹ ಬೇಡ. 10 ಕೋಟಿ ದಂಡ, 10 ವರ್ಷ ಕಠಿಣ ಶಿಕ್ಷೆ. ನೋಡಿ, ಇದನ್ನು ಪಬ್ಲಿಕ್ಕಲ್ಲಿ ವಿರೋಧಿಸ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಇವತ್ತು ಓಂ ಬಿರ್ಲಾ ಅವರ ಮಾತುಕತೆಗೆ ಒಗ್ಗಿದ್ದರ ಪರಿಣಾಮ ಏನು ಗೊತ್ತಾ? ಸೋಷಿಯಲ್ ಮೀಡಿಯಾ ಇವತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತಂದರೆ ಈ ಕಾಂಗ್ರೆಸ್ಸಿಗರ ಉಡಾಳಗಿರಿ, ತೆರಿಗೆ ಹಣವನ್ನು ಪೋಲು ಮಾಡ್ತಾ ಇರುವ ರೀತಿ, ಸಂಸತ್ತನ್ನು ಒಂದು ಗಂಭೀರವಾದಂಥ ಅರ್ಥಪೂರ್ಣವಾದಂಥ ದೇಶವನ್ನು ಕಟ್ಟುವ, ಬೆಳೆಸುವ, ಅಭಿವೃದ್ಧಿಪಡಿಸುವ ಒಂದು ನೆಲೆಗಟ್ಟಾಗಿ ಪರಿವರ್ತಿಸಬೇಕಾಗಿದ್ದಂಥ ಒಂದು ಚರ್ಚೆ ಸಂವಾದಕ್ಕೆ ಬೆನ್ನು ಹಾಕಿ ಸ್ಟ್ರೀಟ್ ಫೈಟ್ ರೀತಿಯಲ್ಲಿ ಅದನ್ನು ಭಾವಿಸಿ ಪೇಪರ್ಗಳನ್ನು ಹರಿದಾಕೋದು, ಒಂದು ಗಾಂಭೀರ್ಯ ಇಲ್ಲ, ಅಧ್ಯಯನ ಇಲ್ಲ, ಚರ್ಚೆಗೆ ಮುಖಾಮುಖಿಯಾಗುವಂಥ ಸ್ವಭಾವವೇ ಇಲ್ಲ ಹೇಳಿ ಕಾಂಗ್ರೆಸ್ಸಿಗರನ್ನು ಸರಿಯಾಗಿ ಉಗಿತಾ ಇದ್ರು. ವಿರೋಧ ಪಕ್ಷದ ಜವಾಬ್ದಾರಿ ಏನು ಅನ್ನೋದ ಅರಿವನ್ನು LOP ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಈ ರೀತಿಯ ವ್ಯಾಖ್ಯಾನಗಳಲ್ಲಿ ಆಗ್ತಾ ಇದ್ವಲ್ಲ, ಪ್ರಾಯಶಃ ಕಾಂಗ್ರೆಸ್ಸಿಗೆ ಅರ್ಥ ಆಗಿರಬೇಕು. ನಾವೇನಾದರೂ ಇನ್ನೂ ಇದೇ ರೀತಿಯ ಅಸಡ್ಡಾಳತನವನ್ನು, ಬೇಜವಾಬ್ದಾರಿತನವನ್ನು ಮುಂದುವರಿಸಿದರೆ ಜನ ನಮ್ಮನ್ನು ಕ್ಷಮಿಸಲಾರರು ಅನ್ನುವುದು ಸ್ವಲ್ಪ ಅರ್ಥ ಆಗಿರಬೇಕು. ಆದ್ದರಿಂದ ಸಂಸತ್ತಿನಲ್ಲಿ ಚರ್ಚೆಗೆ ಒಪ್ಪಿಕೊಂಡ್ರು. ಸಯಾನಿ ಘೋಷ್ ಭಾಳ ಚೆನ್ನಾಗಿ ಹೇಳಿದರು. ಏನೇ ಆರೋಪ ಪ್ರತ್ಯಾರೋಪ, ಸಲಹೆ, ಸೂಚನೆ, ಬದಲಾವಣೆ, ಆಡಳಿತ ಪಕ್ಷದ ಮೇಲೆ ಇರುವಂಥ ಆಕ್ಷೇಪಗಳು ಯಾವುದೇ ಇದ್ದರೂ ಕೂಡ ಅದು ಸದನದ ಒಳಗೆ ನಡೆಯಬೇಕು. ಸದನದ ಒಳಗಡೆ ಅದು ಚರ್ಚೆ ಸಂವಾದದ ಮೂಲಕ ಬರಬೇಕು.
ಈ ದೇಶದ ಜನರ ತೆರಿಗೆ ಹಣದಲ್ಲಿ ದಿನಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿ ಏನು ಅಧಿವೇಶನ ನಡೆಸ್ತಾ ಇದ್ದೇವೆ, ಒಂದು ವಾರ ಅದು ವೇಸ್ಟ್ ಆಯಿತು. ಇದು ಮಹಾ ಅಪರಾಧ. ಇದು ಹೀಗಾಗಕೂಡದು. TMCಯ MP ಸಯಾನಿ ಘೋಷ್ ಈಗ ಅವರು ಅಲ್ಲಿಂದ ಹೊರಗೆ ಬಂದು NDA ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸುವಂಥ ಒಂದು ಸಂಕ್ರಮಣ ಸ್ಥಿತಿ, ಅದು ಪ್ರಶ್ನೆ ಬೇರೆ. ಆದರೆ ಅವರು ಎಷ್ಟು ಚೆನ್ನಾಗಿ ಅದನ್ನು ಹೇಳಿದರು ಅಂತಂದರೆ, ಸಯಾನಿ ಘೋಷ್ ಬಗ್ಗೆ ನಮಗೆ ಯಾವುದೇ ವಿರೋಧ ಇದ್ದರೂ ಅವರ ತಾರ್ಕಿಕವಾದಂಥ ಒಂದು ಮಾತು, ಅದನ್ನು ನಾವು ಯಾರೂ ಅಲ್ಲಗಳೆಯುವ ಹಾಗಿಲ್ಲ. ಈ ಒತ್ತಡದ ಮಧ್ಯೆ ಬಹುಶಃ ಅವರು ಒಪ್ಪಿಕೊಂಡ್ರು. ಬಹಳಷ್ಟು ಸಾರಿ ಸದನದಲ್ಲಿ ಇದೇ ಆಗಿದೆ. ಕಾಂಗ್ರೆಸ್ಸು ಯಾವೆಲ್ಲ ಚರ್ಚೆಗೆ ಒಪ್ಪಿಕೊಂಡು ಮುಂದುವರಿತದೋ ಅದು ಕೊನೆಗೂ ಆಗುವುದೇನು ಅಂತಂದರೆ, 78 ವರ್ಷದ ಸ್ವತಂತ್ರ ಭಾರತದಲ್ಲಿ ಕಾಂಗ್ರೆಸ್ಸಿನ ಕರ್ಮಕಾಂಡ ಏನು, ಕಾಂಗ್ರೆಸ್ಸಿನ ಆಡಳಿತದಲ್ಲಾದಂಥ ವೈಫಲ್ಯ ಏನು, ಹಗರಣಗಳೇನು, ದೇಶದ್ರೋಹದ ಚಟುವಟಿಕೆಗಳೇನು, ಇವೆಲ್ಲವೂ ಕೂಡ ಅದ್ಭುತವಾಗಿ ಚರ್ಚೆ ಆಗುತ್ತಾ ಕಾಂಗ್ರೆಸ್ಸಿನ ಹಣೆ ಬರಹ ಮತ್ತೊಮ್ಮೆ ಇತಿಹಾಸದ ಪುನಃಸೃಷ್ಟಿಯಾಗಿ ಈ ಜಂಜಿಗಳಿಗೂ ಸೋಷಿಯಲ್ ಮೀಡಿಯಾಗಳಿಗೂ ಅದ್ಭುತ ಆಹಾರವಾಗಿ ಸಲ್ತವೆ. ಇವತ್ತು ಆದದ್ದದೇ. BJPಯ ಸಂಸದರ ಆರ್ಭಟಕ್ಕೆ ಕಾಂಗ್ರೆಸ್ಸು ನಡುಗಲೇಬೇಕಾಯಿತು. ಪ್ರಿಯಾಂಕಾ ಖರ್ಗೆ ಅವರು ಪ್ರಿಯಾಂಕಾ ವಾದ್ರಾ ಮಾತಾಡ್ತಾ ಶಾಲೆಗಳನ್ನು ಹೆಚ್ಚಿಸಿ, ಅದನ್ನು ಹೆಚ್ಚಿಸಿ, ಇದನ್ನು ಹೆಚ್ಚಿಸಿ ಅಂತ ಅಂದದ್ದಕ್ಕೆ ತೇಜಸ್ವಿ ಸೂರ್ಯ ಒಂದು ಲಿಸ್ಟನ್ನೇ ಇಟ್ಟರು ಅಂತ. ನಿಮ್ಮ ಕಾಲೇಜಲ್ಲಿ ಎಷ್ಟು ಕಾಲೇಜ್ಗಳಿದ್ದವು, ಎಷ್ಟು AMC ಇದ್ದವು, ಎಷ್ಟು ಇದಿದ್ದವು, ಈ 12 ವರ್ಷದಲ್ಲಿ ಏನಾಗಿದೆ? ನೆಲಮುಗಿಲ ವ್ಯತ್ಯಾಸ. ಅದೆಲ್ಲವನ್ನು ಕೋಲ್ಕೊಟ್ಟು ಪೆಟ್ಟಿದ್ದ ಕತೆ ನಿನ್ನೆಯ ಸಂಸತ್ ಅಧಿವೇಶನದ ಒಂದು ಅಪರೂಪದ ಬೆಳವಣಿಗೆ ಅಂತ ನಾನು ಭಾವಿಸ್ತೇನೆ. ಅದರ ಜೊತೆಗೆ ಈ ನೀಟ್ ಎಕ್ಸಾಮಿನ ಪೇಪರ್ ಲೀಕಿನ ವಿರುದ್ಧವಾಗಿ ಅಭಿಜಿತ್ ದೀಪ್ಗೆ ಏನು ಬಂದು 36 ದಿನದಲ್ಲಿ ಭಾರತದ ಚರಿಷ್ಮಾವನ್ನೇ ಬದಲಾಯಿಸ್ತೇನೆ, ಭಾರತದ ರಾಜಕೀಯ ಇತಿಹಾಸವನ್ನೇ ಬದಲಾಯಿಸ್ತೇನೆ, ಮೋದಿಯವರನ್ನು ಕೆಳಗಿಳಿಸ್ತೇನೆ ಅನ್ನುವ ಹೂಂಕಾರದಲ್ಲಿ ಏನು ಕೂತಿದ್ರಲ್ಲ, ಅದರ ಸಂಭ್ರಮಾಚರಣೆ 7 ಸ್ಟಾರೋ 5 ಸ್ಟಾರೋ ಹೋಟೆಲ್ನಲ್ಲಿ ಅದ್ಭುತವಾದ ಪಾರ್ಟಿ, ಕೇಕ್ ಕಟ್ಟಿಂಗು, ಅಲ್ಲೂ ಕೂಡ ಮೋದಿಯವರನ್ನು ಮೂದಲಿಸಿದ್ದು. ಸೌರವ್ ದಾಸ್, ಪ್ರಧಾನಿ ಏನು ದೇವರೇ, ಪ್ರಧಾನಿಯನ್ನು ನಾವು ವಿಡಂಬನೆ ಮಾಡಬಾರದೆ, ಪ್ರಧಾನಿಯನ್ನು ಪ್ರಶ್ನೆ ಮಾಡಬಾರದೆ, ಅದನ್ನೆಲ್ಲ ಅವರು ಸಹಿಸಿಕೊಳ್ಳಬೇಕು ಅನ್ನೋದನ್ನು ಬಹಳ ಪಾಠ ಮಾಡಿದ್ದನ್ನು ನಾವು ಕೇಳಿದೆವು. ಕುಡ್ಕೊಂಡು ಪಾಠ ಮಾಡಿದ್ರೋ, ತಿಂದ್ಕೊಂಡು ಪಾಠ ಮಾಡಿದ್ರೋ, ಅಲ್ಕೊಂಡು ಪಾಠ ಮಾಡಿದ್ರೋ ಅದು ನಮಗೆ ಬೇಕಾಗಿಲ್ಲ. ಜನರಿಗೆ ಅದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆದರೆ ಸೌರವ್ ದಾಸ್ ಒಂದನ್ನು ಮರೆತಾರೆ. ಈ ಇಡೀಯದಾದಂಥ ಪ್ರೊಟೆಸ್ಟ್ ಏನಾಯ್ತಲ್ಲ, ಅಲ್ಲಿ FIR ಆಗಿದೆ. ಈಗ ಹುಡುಕಿ FIR ಮಾಡ್ತಾ ಇದ್ದಾರೆ. AI ಕ್ಯಾಮರಾದ ಮೂಲಕ ನಿಮ್ಮ ಮುಖಚಾರೆಯಿಂದ ಹಿಡಿದು ಆಧಾರವರೆಗೆ ನಿಮ್ಮ ಇಡೀ ಜೀವನ ಚರಿತ್ರೆಯನ್ನು ತೆಗೆದು ಒಂದು ಕಡೆಯಿಂದ ಜೈಲಿಗಟ್ಟುವ ಕೆಲಸ ಏನಾಗ್ತಾ ಇದೆಯಲ್ಲ, ಅದರ ವಿರುದ್ಧ ಇವರೇನು ಧ್ವನಿ ಎತ್ತುತ್ತಾ ಇದ್ದಾರೆ. FIR ತೆಗೆರಿ, ಜೈಲಿಗೆ ಹಾಕಿದವ್ರನ್ನ ಹೊರಗೆ ಬಿಡಿ, ಇಲ್ಲದೆ ಇದ್ರೆ ನಾವು ಮತ್ತೆ ಬೀದಿಗಿಳಿತೇವೆ ಅಂತೇನು ಧಮಕಿ ಆಗ್ತಾ ಇದ್ದಾರೆ. ಆದರೆ ಅವರು ಪ್ರಧಾನಿಯವರು ದೇವರಲ್ಲ, ದೇವರಾಗಬೇಕಾಗಿಯೂ ಇಲ್ಲ. ಅವರು ಮನುಷ್ಯರಾದ್ದರಿಂದಲೇ ದೈವತ್ವಕ್ಕೇರುವಂಥ ಕೆಲಸವನ್ನು ಈ 12 ವರ್ಷದಲ್ಲಿ ಮತ್ತು 26 ವರ್ಷದ ಅವರ ಒಟ್ಟು ಆಡಳಿತದಲ್ಲಿ ಮಾಡಿದ್ದಾರೆ. ಆದರೆ ಪ್ರಧಾನಿಯವರನ್ನು ಕೊಲ್ಲಬೇಕು, ಪ್ರಧಾನಿಯವರಿಗೆ ಗುಂಡು ಹಾಕಬೇಕು ಅಂತ ಅವಕಾಶ ಸಿಕ್ಕಿದರೆ ನಾನೇ ಅವರನ್ನು ಶೂಟ್ ಮಾಡ್ತೇನೆ ಅಂತ ಹೇಳುವ ಹೆಣ್ಣುಮಗಳಾಗಲಿ, ಯಾರೋ ಹಣ್ಣುಗಡ್ಡವನ್ನು ಇಟ್ಕೊಂಡು ಬಂದು ಇಡೀ ದೇಶ ಪ್ರಧಾನಿಯನ್ನು ವಾಚಾಮಗೋಚರವಾಗಿ ಬೈಯುವಂಥ 45-50 ವರ್ಷದ ನೀಟ್ ವಿದ್ಯಾರ್ಥಿ, ಅದು ನಿಮ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಅದರ ಜೊತೆಗೆ ಮೋದಿಯವರ ತಾಯಿಯವರು ಸತ್ತು ಸ್ವರ್ಗದಲ್ಲಿರ್ಬೋದು, ಅವರನ್ನು ನಾವು ಯಾರೂ ಉಚ್ಚರಿಸಲಿಕ್ಕೆ ಸಾಧ್ಯವಾಗದೇ ಇದ್ದಂಥ ಶಬ್ದಗಳ ಮೂಲಕ ಅವರನ್ನು ಹೀಗಳದದ್ದು, ಹೊಲಸುಗೈದದ್ದು, ಇದು ಕೂಡ ಪ್ರಧಾನಿಯವರ ವಿಡಂಬನೆಯ. ಸೌರವ್ ದಾಸ್, ದೇಶವನ್ನು ವಿರೋಧಿಸುವ, ಪ್ರಧಾನಿಯ ಹುದ್ದೆಯನ್ನು ವಿರೋಧಿಸುವ, ಪ್ರಧಾನಿಯವರನ್ನು ಗುಂಡು ಹಾಕಬೇಕು, ಸಾಯಿಸಬೇಕು, ಏನ್ರಿ ನಿಮ್ಮ ಉದ್ದೇಶ? ಯಾರಲ್ಲಿದ್ದವರು? ಸ್ಟೂಡೆಂಟ್ಗಳೇನವರು? ಸ್ಟೂಡೆಂಟ್ಗಳ ಬಾಯಲ್ಲಿ ಇಂಥದ್ದು ಬರ್ತದೇನು? ಕೈಯಲ್ಲಿ ಸಂವಿಧಾನ ಹಿಡ್ಕೊಂಡು ಮಾತಾಡುವ ರೀತಿಯೇ ಇದು? ಇದು ಸಂವಿಧಾನ ಕೊಟ್ಟಂಥ ಸ್ವಾತಂತ್ರ್ಯವೇ? ಇದು ವಿಡಂಬನೆಯೇ? ವಿಡಂಬನೆ, ಕಾರ್ಟೂನು, ಕಟಕಿ ಇವೆಲ್ಲವನ್ನ ಈ ದೇಶ ನೋಡಿದೆ.
ಅದು ಪತ್ರಿಕೋದ್ಯಮದ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಗೌರವಯುತವಾದಂಥ ಆಯುಧ. ಅದು ಅಟಲ್ ಬಿಹಾರಿ ವಾಜಪೇಯಿ ಅಂತವರು ಅದನ್ನು ಸ್ವತಃ ಎಂಜಾಯ್ ಮಾಡ್ತಾ ಇದ್ರು. ಆದರೆ ಕೊಲ್ಲುವ ಅಥವಾ ಅವರ ತಾಯಿಯನ್ನ ಇಟ್ಕೊಂಡು ಬೈಯುವ, ಪ್ರಧಾನಿಯ ಅಂತ ಸಾಂವಿಧಾನಿಕ ಹುದ್ದೆಯನ್ನ ಹಿಂಸಾತ್ಮಕವಾಗಿ ಚಿತ್ರಿಸುವ, ದೇಶದ್ರೋಹಿತನದ ಮಾತಾಡುವ, ಇದು ಯಾವ ವಿಡಂಬನೆ? ಇಂಥವರನ್ನ ಬಿಡಬೇಕಾ? ನೋಡಿ, ಇಲ್ಲಿ ಲಿಸ್ಟ್ ಕೊಡ್ತೇವೆ. ಇದೇ ಜಂತರ ಮಂತರ ಪ್ರೊಟೆಸ್ಟಲ್ಲಿ ಯಾರ್ಯಾರು ಯಾವ್ಯಾವ ಹೊತ್ತಿನಲ್ಲಿ ರೌಡಿಗಳು, ರೇಪಿಸ್ಟ್ಗಳು, ಗ್ಯಾಂಗ್ಸ್ಟರ್ಗಳು, ಫೋಕ್ಸೋ ಕೇಸಿನಲ್ಲಿದ್ದವರು, ದೇಶದ್ರೋಹಿಗಳು, ಭಯೋತ್ಪಾದಕರು, ಕ್ರಿಮಿನಲ್ ಕೇಸುಗಳಲ್ಲಿ ಮೊಕದ್ದಮೆಯನ್ನು ಎದುರಿಸ್ತಾ ಇರುವವರು, ಇವರೆಲ್ಲರೂ ಭಾಗಿಯಾಗಿದ್ರು ಅನ್ನೋದನ್ನ ಪಕ್ಕಾ ಲಿಸ್ಟನ್ನು ಗೃಹ ಇಲಾಖೆಯ ಅಮಿತ್ ಶಾ ಅವರಿಗೆ ದೆಹಲಿ ಪೊಲೀಸ್ ಕಮಿಷನರ್ ಈಗಾಗಲೇ ಕೊಟ್ಟಾಗಿದೆ. 2873 ಕ್ರಿಮಿನಲ್ಗಳು, ಕ್ರಿಮಿನಲ್ ಹಿನ್ನೆಲೆ ಇದ್ದವರು, ಕ್ರಿಮಿನಲ್ ಕೇಸ್ ಇದ್ದವರು, 989 ನೇರ ಗೂಂಡಾಗಳು, ಗೂಂಡಾ ಕಾಯ್ದೆಯ ಪ್ರಕಾರ ಇವ್ರ ಮೇಲೆ ಕೇಸ್ ಇದೆ, 92 ಮಂದಿ ಲೈಂಗಿಕ ಪ್ರಕರಣದ ಆರೋಪಿಗಳು. ಇಷ್ಟು ಜನ ಇಲ್ಲಿ ಭಾಗವಹಿಸಿದ್ದನ್ನು ಪ್ರತ್ಯಕ್ಷವಾಗಿ ಸಂಪೂರ್ಣ ದಾಖಲೆ ಸಮೇತ ಕೊಡಲಾಗಿದೆ. ಇಂಥವರನ್ನ ಬಿಡಬೇಕಾ? ಈ ಪ್ರಶ್ನೆ ಕಾಡ್ತಾ ಇದೆ. ಇಂಥವರಿಗೆ ಸರ್ಕಾರ ಡೊಗ್ಗು ಸಲಾಮ್ ಹಾಕ್ಬೇಕಾ? ಇಂಥವರಿಗೆ ಸರ್ಕಾರ ತಲೆಬಾಗಬೇಕಾ? ಒಮ್ಮೆ ತಲೆಬಾಗಿದ್ರೆ ಮುಂದೆ ಆಗುವ ಅನಾಹುತ ಏನು? ಹಾಗಾದರೆ FIR ಹಾಕಿದ್ದನ್ನೆಲ್ಲ ಅಸ್ಸಾಮು, ಬಂಗಾಳ, ಬಿಹಾರ ಇಂಥಲ್ಲೆಲ್ಲ ವಾಪಸ್ ತೆಗೆದುಕೊಳ್ತು ಜಿರ್ಲೆಗಳು ಮತ್ತೆ ಬೀದಿಗಿಳಿತೇವೆ ಅನ್ನುವ ಬೆದರಿಕೆಗೆ ಅಂತಲೇ ಆದರೆ ಈ ಜಿರ್ಲೆಗಳ ಮುಂದಿನ ಹೆಜ್ಜೆ ಏನಾಗಬಹುದು? ಸರ್ಕಾರದ ಒಟ್ಟು ಆಡಳಿತಾತ್ಮಕ ವ್ಯವಸ್ಥೆಯ ಕಥೆ ಏನು? ಈ ದೇಶದ ಒಂದು ಸರ್ಕಾರದ ಇಡೀದಾದಂಥ ಕಾರ್ಯವೈಖರಿಯ ಬಗ್ಗೆ ನಮ್ಮಂಥವ್ರು ಇಟ್ಕೊಂಡಂಥ ಒಂದು ವಿಶ್ವಾಸದ ಕಥೆ ಏನು? ಈಗಾಗಲೇ E20 ಅಂಥೇಳಿ ಮತ್ತೊಂದು ಸೋಷಿಯಲ್ ಮೀಡಿಯಾ ಓಪನ್ ಆಗಿದೆ ಜಿರ್ಲೆಗಳದ್ದು. E20 ಜನತಾ ಪಾರ್ಟಿ. ಇದರಲ್ಲಿ ಇನ್ನೊಂದು ಮಜಾ ಇದೆ. ಈ ದೇಶದಲ್ಲಿ ಪ್ರಧಾನಿಯನ್ನು ಬಿಟ್ಟು, ಅದು ರಾಹುಲ್ ಗಾಂಧಿ ಇರ್ಬೋದು, ಅಜಿತ್ ದೀಪ್ಕೆ ಇರ್ಬೋದು, ಯಾರೇ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ವ್ಯೂವರ್ಸನ್ನು ಹೊಂದಿದಂಥ, ಫಾಲೋವರ್ಸನ್ನು ಹೊಂದಿದಂಥವರು ಯಾರು ಅನ್ನುವ ಪ್ರಶ್ನೆ ಬಂದರೆ ಅದು ಸನ್ನಿ ಲಿಯೋನ್. ಈಗ ಒಂದು ವಾದ ನಡೀತಾ ಇದೆಯಲ್ಲ, ಈಗ ಅದೇ E20 ಜನತಾ ಪಾರ್ಟಿಗೆ ಈಗಾಗಲೇ 3 ಮಿಲಿಯನ್ ದಾಟಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಜಿತ್ ದೀಪ್ಗೆ ಅಂಥ ಒಂದು 26 ಮಿಲಿಯನ್ನು ಅಂತಾರೆ. ನಮ್ಮ ಬಹುಶಃ ರಾಹುಲ್ ಗಾಂಧಿಗೆ 12-14 ಮಿಲಿಯನ್ ಇರಬೇಕು, ಅಥವಾ 16 ಮಿಲಿಯನ್ ಏನೋ ಇದೆ. ಸನ್ನಿ ಲಿಯೋನು 55 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸನ್ನು ಹೊಂದಿದ್ದಾರೆ. ಹಾಗಾದರೆ ಈ ಫಾಲೋವರ್ಸ್ಗಳ ಸಂಖ್ಯೆಯನ್ನೇ ಇಟ್ಟುಕೊಂಡು ಇವರು ದೇಶದ ಬಹಳ ಅದ್ಭುತವಾದಂಥ ಜನಪ್ರಿಯವಾದಂಥವರು, ಅಥವಾ ಜನಪ್ರಿಯತೆಯ ಮಾನದಂಡ, ಆಸಕ್ತಿಯ ಮಾನದಂಡ, ಅಳೆಯುವ ಮಾನದಂಡ ಅಂತ ಆದರೆ ಸನ್ನಿ ಲಿಯೋನನ್ನು ನಾವೀಗ ಪ್ರಥಮ ಬಾರಿಗೆ ಅಲ್ಲಿ ಅವರನ್ನು ಕೂಡಿಸ್ಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಕೇಳಬೇಕಾಗತ್ತೆ. ಇದಕ್ಕೆ ಬಹಳ ಚೆನ್ನಾಗಿದೆ. ಒಬ್ಬರು ವಕೀಲರು ಸುಪ್ರೀಂ ಕೋರ್ಟ್ಗೂ ಹೋಗಿದ್ದಾರೆ, ಕೇಸು ಹಾಕಿದ್ದಾರೆ. ಏನು ಅಂತಂದರೆ, ಈ ವ್ಯೂಗಳನ್ನು, ಈ ಫಾಲೋವರ್ಸನ್ನು ಇವರು ಹೇಗೆ ಪಡ್ಕೊಂಡಿದ್ದಾರೆ ಅನ್ನುವ, ಖರೀದಿ ಮಾಡಿದ್ದಾರೆ ಅನ್ನೋದನ್ನು, ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯ ಇವರು ಫಾಲೋವರ್ಸನ್ನು ಹೆಚ್ಚಿಸ್ಕೊಂಡಿದ್ದಾರೆ, ಅದರ ಅಡ್ಡದಂದೆ ಏನು ಅನ್ನೋದನ್ನು ಪಕ್ಕಾ ಹಿಡಿದು ಕೋರ್ಟ್ ಕೇಸ್ ಹಾಕಿದ್ದಾರೆ. ಅದರ ಮಧ್ಯೆ ಇಲ್ಲಿ ಇನ್ನೊಂದು ಪ್ರಶ್ನೆಯೂ ಬರ್ತಾ ಇದೆ. ನಮ್ಮ ಮಹೇಶ್ ಜೇಠ್ಮಲಾನಿ ಮತ್ತು ಅರವಿಂದರ್ ಸಿಂಗ್ ಈ ಬಗ್ಗೆ ಬಹಳ ಗಂಭೀರವಾಗಿ ಮಾತಾಡಿದ್ದಾರೆ. ಏನು ಅಂತಂದರೆ, ಎಲ್ಲೋ ಓದ್ಕೊಂಡಿದ್ದಂಥ ಈ ಅಭಿಜಿತ್ ದೀಪ್ಗೆ ಅಬ್ಬೆಪಾರಿ ಥರ ಬೆಂಗಳೂರಿಗೆ ಬಂದು ಮತ್ತೆ ಅಬ್ಬೆಪಾರಿ ಥರ ಭಾರತಕ್ಕೆ ಬಂದು 36 ದಿನದ ಈ ಹೋರಾಟ, ಇವರ ಅಶನ ವಸನ ವಸತಿ, ಇವರ ಊಟೋಪಚಾರ, ಇವರ ಮೇರ್ಭಾನಿಕೆ, ವಿಜಯೋತ್ಸವ, ವಾಂಗ್ಚುಕ್ ಅದನ್ನೇ ಹೇಳಿದ್ದಾರೆ. ಯಾವುದೇ ಒಂದು ಸಾಮಾಜಿಕ ಹೋರಾಟದಲ್ಲಿ ನಾವು ಜಯ ಗಳಿಸಿದಾಗ ಅಲ್ಲಿ ಇರಬೇಕಾದದ್ದು ವಿನಯ, ಗಾಂಭೀರ್ಯ. ಅದು ಬಿಟ್ಟು ದುರಂಕಾರ ಮತ್ತು ಅದನ್ನು ಸಂಭ್ರಮಿಸುವಂಥ ಅಡ್ಡದಾರಿಯ ಮನೋಭಾವವನ್ನು ಹಿಡಿದರೆ ಯಾವ ಹೋರಾಟವೂ ಅದು ತನ್ನ ಗುರಿಯನ್ನು ಮುಟ್ಟಲಾರದು. ಇದು CJPಯ 7 ಸ್ಟಾರು 5 ಸ್ಟಾರ್ ಹೋಟೆಲಿನ ಈ
ಕುಡ್ಕೊಂಡು ತೂರಾಡಿದ, ತಿಂದುಕೊಂಡು ಬೆದಕಾಡಿದ, ಹೆಣ್ಣು ಗಂಡಿನ ಭೇದ ಭಾವ ಇಲ್ಲದೇನೆ ಶ್ರೀಮಂತ ಸಂಸ್ಕೃತಿಯ ಒಂದು ಪಾರ್ಟಿ ಟೈಮ್ ಅಂತೇನಿದೆ ಅದನ್ನು ಕಳೆದಂಥ ಈ ದರಿದ್ರ ಜಿರ್ಲೆಗಳಿಗೆ ಅವರದೇ ನಾಯಕರಾದಂಥ ವಾಂಗ್ಚುಕ್ ಕೊಟ್ಟಂಥ ವಾರ್ನಿಂಗ್ ಇದು. ಇದೇ ವಕೀಲರು ಕೇಳ್ತಾರೆ, ಮಹೇಶ್ ಜೇಠ್ಮಲಾನಿ ಮತ್ತು ಅರವಿಂದ್ ಆರ್ ಸಿಂಗ್ ಇವರಿಗೆ ಯಾವಪ್ಪ ದುಡ್ಡು ಕೊಟ್ಟ, ಎಲ್ಲಿಂದ ಫಂಡಿಂಗು? ಅದರ ಜೊತೆಗೆ ಇವನು ಬರುವಾಗ ಇವನ ಅಕೌಂಟು US ಅಲ್ಲಿ ತೋರಿಸ್ತಾ ಇತ್ತು, ಈಗ 36 ದಿನದಲ್ಲಿ ಹೋರಾಟ ಮಾಡ್ತಾ ಇರುವಾಗ ಇದೇ ಅಭಿಜಿತ್ ದೀಪ್ಕೆಯ ಅಕೌಂಟು ಐರ್ಲೆಂಡ್ನಿಂದ ತೋರಿಸ್ತಾ ಇದೆ ದಾಖಲೆಯನ್ನ. ಹಾಗಾದರೆ ಏನಿದು? ಎಲ್ಲಿಂದ ಫಂಡ್ ಬರ್ತಾ ಇದೆ ಇವರಿಗೆ? ಇದು ಕಾನೂನಾತ್ಮಕವಾಗಿ NIA ತನಿಖೆ ಆಗಬೇಕು ಅಥವಾ CBI ತನಿಖೆ ಆಗಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಇದೇ ನಮ್ಮ ಅರವಿಂದ್ ಸಿಂಗ್ ಮತ್ತು ಮಹೇಶ್ ಜೇಠ್ಮಲಾನಿ ಎತ್ತಿದ್ದಾರೆ. ಬಹಳ ಗಂಭೀರವಾದ ಪ್ರಶ್ನೆ ಇದು. ಈಗಾಗಲೇ ನೀವು ನಮ್ಮ ಅರ್ನಾಬ್ ಅವರ ಟಿವಿಯನ್ನು ನಿರಂತರವಾಗಿ ವೀಕ್ಷಿಸ್ತಾ ಇದ್ದರೆ ಅವರು ಎಳೆಯಾಗಿ ಯಾಕೆ ಫಾರಿನರ್ಸ್ ಬಂದರು, ಯಾಕೆ ಅವರು ಕಾಣಿಸ್ಕೊಳಿದ್ರು, ಪ್ರಥಮ ನಾವು ರೀಲ್ಸ್ ಮಾಡ್ಲಿಕ್ಕೆ ಬಂದವರು ಅಂತಂದ್ರು, ಆಮೇಲೆ ಸರ್ಕಾರದ ವಿರುದ್ಧ, ಮೋದಿಯವರ ವಿರುದ್ಧ ಅವಾಚ್ಯ ಶಬ್ದಗಳಲ್ಲಿ ತಿರುಗಿಬಿದ್ರು, ಯಾಕೆ, ಯಾವ್ಯಾವ ದೇಶದಿಂದ ಇಲ್ಲಿ ಫಂಡಿಂಗ್ ಆಗ್ತಾ ಇದೆ, ಈ ಅರ್ಬನ್ ನಕ್ಸಲ್ಸು, ಎಡಪಂಥೀಯರು, ನಮ್ಮ ಪ್ರಕಾಶ್ ರಾಜ್ರಂಥ ಈ ಹಾಲಿವುಡ್ ಬಾಲಿವುಡ್ನ ಅಥವಾ ಟಾಲಿವುಡ್ಡಿನ ಈ ಅಭ್ಯಪಾರಿಗಳು ಇವರೆಲ್ಲ ಯಾಕೆ ಇವರನ್ನು ಸಪೋರ್ಟ್ ಮಾಡ್ತಾರೆ? ಇದರ ಉದ್ದೇಶ ಏನು? ಅರಾಜಕತೆ, ಮೋದಿ ವಿರುದ್ಧ, BJP ವಿರುದ್ಧ, ಸನಾತನ ಧರ್ಮದ ವಿರುದ್ಧ, ರಾಮಕೃಷ್ಣರ ವಿರುದ್ಧ, ನೀಟ್ ಎಕ್ಸಾಮಿನ ನಿಜವಾದಂಥ ಇರಾದೆಯನ್ನೇ ಇಟ್ಕೊಂಡು ಇವರು ಹೋರಾಟ ಮಾಡಿದ್ದೇ ಹೌದಾದರೆ 21 ಜನ ವಿದ್ಯಾರ್ಥಿಗಳೇನು ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ, ಆ ಆತ್ಮಹತ್ಯೆ ಮಾಡಿಕೊಂಡ ಆತ್ಮಗಳಿಗೆ ವ್ಯಂಗ್ಯ ಮಾಡುವ ರೀತಿಯಲ್ಲಿ ಇವರು ಅವರ ಪೋಸ್ಟರನ್ನು ಹಿಡಿದು ಏನು 36 ದಿನ ಪ್ರೊಟೆಸ್ಟ್ ಮಾಡಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಂಡ್ರು, ಅದೇ ಪೋಸ್ಟರ್ ಕಾರ್ಡನ್ನು ತೆಗೆದು ಬೀದಿಯಲ್ಲಿ ಬಿಸಾಡಿ, ರೋಡಲ್ಲಿ ಬಿಸಾಡಿ, ಹರಿದು ಅದನ್ನೇ ಮೆಟ್ಕೊಂಡು ಬಂದಂಥ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಹಾಗಾದರೆ ಈ ಮಕ್ಕಳ ಆತ್ಮಹತ್ಯೆಯ ಬಗ್ಗೆ ಇಷ್ಟೆಲ್ಲ ಒಂದು ಕಕ್ಕುಲತೆಯಿಂದ ಪ್ರತಿಭಟಿಸಿದವರ ನಿಜವಾದ ಇರಾದೆ ಏನು? ಮಕ್ಕಳ ಭವಿಷ್ಯದ ಬಗ್ಗೆ ಇವರ ಕಾಳಜಿನ? ಆ ಸತ್ತ ಮಕ್ಕಳ ಬಗ್ಗೆ ಇವರಿಗೆ ಮರುಕನ? ಹಾಗಿದ್ರೆ ಆ ಮಕ್ಕಳ ಆತ್ಮಹತ್ಯೆಯ ಮೇಲೆ ಇವರು 7 ಸ್ಟಾರ್ ಹೋಟೆಲ್ನಲ್ಲಿ ಕುಡಿದು ಕುಪ್ಪಳಿಸ್ತಿದ್ರೇನು? ಏನು ಸಂಭ್ರಮ, ಏನು ಖುಷಿ? ಇನ್ನೂ ಆ ಮಕ್ಕಳಿಗೆ ಪರಿಹಾರದ ಯಾವುದೇ ಮಾತುಕತೆ ಇತ್ಯರ್ಥ ಆಗಿಲ್ಲ. ಆಮೇಲೆ ಸರ್ಕಾರ ಇಷ್ಟು ದಿಟ್ಟವಾದಂಥ ಒಂದು ಚಾರಿತ್ರಿಕವಾದಂಥ ಬಿಲ್ ಅಂತ ಕರೆಯಬಹುದಾದಂಥ ಬಿಲ್ಲನ್ನು, ಪಬ್ಲಿಕ್ ಎಕ್ಸಾಮಿನೇಷನ್ ಅಮೆಂಡ್ಮೆಂಟ್ ಬಿಲ್ ತಂದಿದೆ. ಕಠಿಣವಾದ ಕಾನೂನನ್ನು ಅಳವಡಿಸಿದೆ. ಇದರಲ್ಲಿ ಯಾರ್ಯಾರು ಭಾಗಿಯಾಗ್ತಾರೋ ಅವರೆಲ್ಲರಿಗೂ ಏಕ ರೀತಿಯಲ್ಲಿ ಶಿಕ್ಷೆ ಆಗಬೇಕು. ಆಮೇಲೆ ನ್ಯಾಯಾಂಗದಲ್ಲಿ ತ್ವರಿತ ವಿಚಾರಣೆಗೆ ಅಲ್ಲಿ ಪ್ರತ್ಯೇಕ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಟೆಕ್ನಾಲಜಿಯನ್ನು ಬಳಸ್ಕೊಂಡು ಈ ಪೇಪರ್ ಲೀಕ್ ಆಗ್ಬೋದು, ಇನ್ನೊಂದಾಗ್ಬೋದು, ಮಗದೊಂದಾಗ್ಬೋದು, ಇಂಥ ಒಂದು ಪ್ರಕರಣವೇ ನಡೆಯದೇ ಇದ್ದ ಹಾಗೆ ಅತ್ಯಂತ ಸುರಕ್ಷಿತವಾಗಿ ಇಂಥ ಎಕ್ಸಾಮ್ಗಳನ್ನು ನಾವು ಹೇಗೆ ನಡೆಸಬಹುದು ಅನ್ನೋದಕ್ಕೆ ನಂದನ್ ನೀಲೇಕಣಿಯವರ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸನ್ನು ಮಾಡಿದೆ. ಇವರು ಎಲ್ಲ ಬಾಯ್ದೆರೆಯಲ್ಲಿ ಏನನ್ನ ಇವರ ಸ್ವಾರ್ಥಕ್ಕಾಗಿ, ಅಧಿಕಾರಕ್ಕಾಗಿ ಮೋದಿ ವಿರುದ್ಧ, NDA ವಿರುದ್ಧ, ನೀಟ್ ವಿರುದ್ಧ ಅಲ್ಲ, ನೀಟಿನ ಪೇಪರ್ ಲೀಕಿನ ಪ್ರಕರಣವೂ ಅಲ್ಲ ಇವರಿಗೆ, ಅದೊಂದು ಅಸ್ತ್ರ ಮಾತ್ರ. ಇವರ ಅಜೆಂಡಗಳೇ ಬೇರೆ. ಉಮರ್ ಖಾಲಿದನ ಒಟ್ಟಿಗೆ ಇದೇ ಸೌರವ್ ಫೋಟೋ ಇಟ್ಟುಕೊಂಡದ್ದು, ಫೋಟೋ ತೆಗೆಸ್ಕೊಂಡದ್ದು, ಅವನೊಟ್ಟಿಗೆ ತಿರುಗಾಡಿದ್ದು, ಅವನನ್ನು ಜೈ ಎಂದದ್ದು ಎಷ್ಟು ಬೇಕು ನಿಮಗೆ? ದೇಶದ್ರೋಹಿಗಳನ್ನು, ಭಯೋತ್ಪಾದಕರನ್ನು, ರೌಡಿಗಳನ್ನು, ರೇಪಿಸ್ಟ್ಗಳನ್ನು ಎಲ್ಲರನ್ನು ತಂದು ಗುಡ್ಡೆ ಹಾಕ್ಕೊಂಡ್ರಲ್ಲ ಈ ಜಿರ್ಲೆಗಳು. ಅಭಿಜಿತ್ ದೀಪ್ಗೆ ಮಾನಮರ್ಯಾದೆ ಇದೆ ಅವರಿಗೆ? ಅವ್ರದ್ದು FIR ತೆಗಿಬೇಕಾ? ಸರ್ಕಾರ ಮಣಿಲಿಲ್ಲ, ಸರ್ಕಾರ ಡೊಗ್ಸಲಂ ಹಾಕಿಲ್ಲ. ಸರ್ಕಾರ ತನ್ನದೇ ಆದ ಪಾತಳಿಯಲ್ಲಿ ಅದು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದೆ, ಸಾಕ್ಷ್ಯವನ್ನು ಸಂಗ್ರಹಿಸ್ತಾ ಇದೆ, ಇವರ ಜನ್ಮವನ್ನು ಜಾಲಾಡ್ತಾ ಇದೆ. ಅದರ ಒಂದು ಕಾಲವನ್ನು ಗಟ್ಟಿ ಇಟ್ಟುಕೊಂಡು
ಆದರೆ ಯಾವಾಗ ಎಲ್ಲಿ ಹೇಗೆ ಹೊಡೆಬೇಕೋ ಅದನ್ನು ಹೊಡೆಯಲಿಕ್ಕೆ ಸರ್ವ ಸಿದ್ಧತೆಯೂ ಆಗಿದೆ. ಅದಕ್ಕೆ ಇನ್ನೊಂದು ಅದ್ಭುತವಾದ ಅಸ್ತ್ರ ಸಿಕ್ಕಿದೆ. ಇವತ್ತು ಸುಪ್ರೀಂ ಕೋರ್ಟಲ್ಲಿ 6ಕ್ಕೂ ಹೆಚ್ಚು ಕೇಸುಗಳು ದಾಖಲಾಗಿದೆ ಸ್ಟೂಡೆಂಟ್ಸ್ಗಳ ವತಿಯಿಂದ. 4 ಪೊಲೀಸ್ ಕುಟುಂಬಗಳು, ಸಾಮಾನ್ಯ ಇವತ್ತು ಬರ್ತಾ ಇರುವ ಲೆಕ್ಕದ ಪ್ರಕಾರ 300ಕ್ಕೂ ಹೆಚ್ಚು ಪೊಲೀಸರು ಮಾರಣಾಂತಿಕ ಹಲ್ಲೆ ನಡೆದಿದೆ. ಪತ್ರಕರ್ತ ಹೆಣ್ಣುಮಕ್ಕಳನ್ನ ಲೈಂಗಿಕವಾಗಿ ಅವರನ್ನ ದುರ್ವ್ಯವಹಾರಗೊಳಿಸುವಂಥ, ಪಬ್ಲಿಕ್ಕಲ್ಲಿ ಅವರ ಮಾನ ತೆಗೆಯುವಂಥ ಕೆಲಸವನ್ನ ಈ ದಟ್ಟ ದರಿದ್ರ ಜಿರ್ಲೆಗಳು ಮಾಡಿದ್ದಾರೆ. ಇವರಿಗೆ ಪ್ರಕಾಶ್ ರಾಜ್ ಅಂತವ್ರು ಎಲ್ಲಿದ್ದಾರೆ, ಶಬನಾಜ್ಮೆ ಅಂತವ್ರು ಎಲ್ಲಿದ್ದಾರೆ? ಮಾನ ಮರ್ಯಾದೆ ಇದ್ರೆ ಇವರಿಗೆ, ಹೆಣ್ಣುಮಕ್ಕಳ ಬಗ್ಗೆ ಕನಿಷ್ಠ ಗೌರವ ಅಂತಿದ್ರೆ ಇದನ್ನು ಖಂಡಿಸ್ತಾ ಇರಬೇಕಿತ್ತಲ್ಲ, ಅದನ್ನು ಖಂಡಿಸಿಲ್ಲ. ದೇಶದ್ರೋಹಿಗಳೆಲ್ಲರೂ ಬಂದು ಸೇರ್ಕೊಳ್ಬೇಕು, ಇವ್ರ ಉದ್ದೇಶವೇ ಅದು. ಅವ್ರಿಗೆ ಮತ್ತೆ FIR ಆಗಬಾರ್ದು, ಇವರ ಉದ್ದೇಶವೇ ಅದು. ರಾಂಕ್ ಇರ್ಬೋದು, ಅಭಿಜಿತ್ ದೀಪ್ಕೆ ಇರ್ಬೋದು, ಸೌರವ್ ದಾಸ್ ಇರ್ಬೋದು. ನಾವು ಮಾಡುವುದೆಲ್ಲ ಮಾಡ್ತೇವೆ, ಕಲ್ಲೊಡೆತೇವೆ, ಹೇಳ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ, ಹಿಂಸಾಚಾರ ಮಾಡ್ತೇವೆ, ಎಲ್ಲವನ್ನು ಮಾಡ್ತೇವೆ, ಬೆಂಕಿ ಹಚ್ತೇವೆ. ಕಾನೂನು ಪ್ರಕಾರ ನಮ್ಮನ್ನು ಮುಟ್ಟಬಾರ್ದು. ಉಂಡಾಡಿ ಬಸವುಗಳು ನಾವು ಎಲ್ಲಿ ಬೇಕಾದ್ರೂ ಹೋಗ್ತೇವೆ, ಏನು ಬೇಕಾದ್ರೂ ಮಾಡ್ತೇವೆ, ಬಿಟ್ಬಿಡಿ ನಮ್ಮನ್ನು. ಯಾಕೆ ಅಂತಂದರೆ ನಾವು ಜಂಜಿಗಳು. ಅದರಲ್ಲಿ ಇದ್ದವಷ್ಟು ಎಷ್ಟು ಜನ ನೀಟ್ ಪರೀಕ್ಷೆ ಬರೆದವರು ಅಂತಂದರೆ ಯಾರೋ ಒಬ್ಬ ಕೇಳ್ತಾನೆ, ಏನು ಓದ್ತಾ ಇದ್ದೀರಿ? ನಾನು ಆರ್ಟ್ಸ್ ಓದ್ತಾ ಇದ್ದೇನೆ, ಆರ್ಟ್ಸ್ ತಗೊಂಡಿದ್ದೇನೆ, PUC ಓದ್ತಾ ಇದ್ದೇನೆ. ಇನ್ನೊಂದು ಅಂತಾನೆ, ಸಬ್ಜೆಕ್ಟ್ ಡಿವೈಡ್ ಮಾಡಿ ಹೇಳಿ ಅಂದರೆ ಆ ಬಡ್ಡಿ ಮಗನಿಗೆ ಬರೋದಿಲ್ಲ. ಅಂದರೆ ಅವರು ಯಾರು, ಅವರ ವಯಸ್ಸು, ಅವರ ರೂಪ, ಅವರ ಮಾತು, ಅವರ ಕೃತಿ, ಅವರ ಅಭಿವ್ಯಕ್ತಿ, ಅವರು ಮಾಡುವ ಹಲ್ಕಟ್ಟಗಿರಿ, ಇದು ಯಾವುದೂ ಕೂಡ ನೋಡಿದರೆ ನಿಮಗೆ ಅವರು ವಿದ್ಯಾರ್ಥಿಗಳು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಇವತ್ತು ಅದ್ಭುತವಾದಂಥ ಸ್ಟೆಪ್ಪನ್ನು ಇಟ್ಟಿದೆ. ನಿನ್ನೆ ಶಂಕದಿಂದ ತೀರ್ಥ ಬಂದರೆ ಮಾತ್ರ ಈ ದೇಶದಲ್ಲಿ ಸರಿ ಅನ್ನೋದಕ್ಕೆ ನಮ್ಮ ಗೌರ್ಮೆಂಟು ಕೂಡ, ಮೋದಿ ಸರ್ಕಾರ ಕೂಡ ಅದು ಸುಪ್ರೀಂ ಕೋರ್ಟಿನ ಇಂದಲೇ ಒಂದು ಬರಲಿ ಆದೇಶ. ಯಾಕೆಂತಂದರೆ ಸೂಕ್ಷ್ಮವಾಗಿದೆ, ಇದು ಬಹಳ ಸೂಕ್ಷ್ಮವಾಗಿದೆ. ಮೊನ್ನೆ ಪ್ರಧಾನ ರಾಜೀನಾಮೆಯನ್ನು ಅಷ್ಟು ದಿಢೀರಾಗಿ ತೆಗೆದುಕೊಳ್ಳದೇ ಇದ್ದರೆ ಪ್ರಾಯಶಃ ಸ್ಯಾಟರ್ಡೆ ಮುಗಿದು ಸಂಡೇ ಬರುವಾಗ ಎಂಥ ಒಂದು ಅದ್ಭುತವಾದಂಥ, ಎಂಥ ಒಂದು ಘಾತುಕವಾದಂಥ, ಎಂದೂ ಈ ದೇಶ ಕಂಡದೇ ಇದ್ದಂಥ ಅನಾಹುತ ಆಗ್ತಾ ಇತ್ತು. ನಾನು ಇದನ್ನು ಭಾಳಷ್ಟು ಸಾರಿ ಹೇಳಿದ್ದೇನೆ ವಿಡಿಯೋದಲ್ಲಿ. ಗುಪ್ತಚರ ಇಲಾಖೆ ಯಾವ ರಿಪೋರ್ಟನ್ನು ಕೊಡ್ತು? ವಿದ್ಯಾರ್ಥಿಗಳ ದಾರುಣವಾದ ಮಾರಣ ಹೋಮವನ್ನು ಮಾಡಿ ದಹಿಸಿ ಆತ್ಮಹತ್ಯೆಯ ಹೆಸರಿನಲ್ಲಿ ಇಡೀ ದೇಶದಲ್ಲಿ ಬೆಂಕಿ ಹಚ್ಚುವ ಕೆಲಸಕ್ಕೆ ಹೇಗೆ ಮುಂದಾಗಲಾಗಿತ್ತು ಅನ್ನುವಂಥ ರಿಪೋರ್ಟ್ ಬಂದ ಮೇಲೇ ಹಠ ಬೇಡ, ಸ್ವಾಭಿಮಾನ ಬೇಡ, ಜನರೊಟ್ಟಿಗೆ ನಮ್ಮ ಯಾವುದೇ ತಗಾದೆ ಬೇಡ, ನಾವು ಕ್ಷಣದಲ್ಲಿ ನಾವು ಮಣಿದಿದ್ದೇವೆ, ಸೋತಿದ್ದೇವೆ, ಹಿಂದೆ ಹೆಜ್ಜೆ ಇಟ್ಟಿದ್ದೇವೆ ಅಂತ ಅನಿಸಿದ್ರೂ ತೊಂದರೆ ಇಲ್ಲ. ಈ ದೇಶದ ಯುವ ಸಮುದಾಯಕ್ಕೆ ಯಾವುದೇ ಜೀವಘಾತಕವಾದಂಥ ಪರಿಸ್ಥಿತಿ ಬರಬಾರ್ದು ಅನ್ನುವ ಕಾರಣಕ್ಕಾಗಿ ಮೋದಿಯವರು ಏನು ಮಾಡಿದ್ರು, ತನ್ನ ಸ್ವಾಭಿಮಾನ, ತನ್ನ ಸತ್ಯನಿಷ್ಠತೆ ಎಲ್ಲವನ್ನ ಬದಿಗೊತ್ತಿ, ದೇಶಕ್ಕಾಗಿ, ಜನರಿಗಾಗಿ, ಸಮಾಜದ ಒಂದು ಶಾಂತಿಗಾಗಿ ನಾನೇ ನೋವುಂಡ್ರೂ ಚಿಂತೆ ಇಲ್ಲ ಅನ್ನುವ ರೀತಿಯಲ್ಲಿ ವಿಷಕಂಠಕರಾದರು. ಅವರು ವಿಷವನ್ನು ತಾನೇ ನುಂಗುಕೊಂಡು ವಿಷಕಂಠ ಆದರು. ಈಗ ಸುಪ್ರೀಂ ಕೋರ್ಟು ಈ CJPಗಳಿಗೆ ಸಾರಿಯಾಗಿ ಬಾರಿಸಿದೆ. ಅವರು ಹೇಳ್ತಾರೆ, ಸಂವಿಧಾನಾತ್ಮಕವಾಗಿ ಪ್ರತಿಭಟಿಸುವುದು ಪ್ರತಿಯೊಬ್ಬರ ಹಕ್ಕು, ಶಾಂತಿಯುತವಾದ ಪ್ರತಿಭಟನೆ ಆಗಬೇಕು. ನಂಬರ್ 1. ಯಾವುದೇ ವಿದ್ಯಾರ್ಥಿಗಳು ಅಂತ ಕನ್ಫರ್ಮ್ ಆದರೆ, ಮತ್ತೆ ಅವರು ಅಪ್ರಾಯಸ್ಥರು ಆದರೆ ಅವರ ಮೇಲೆ FIR ಹಾಕಬಾರ್ದು, ಕಾನೂನು ಚಲಾಯಿಸಬಾರ್ದು. ಅವರನ್ನು ಯಾವುದೇ ಷರತ್ತಿಲ್ಲದೆ ವಿದ್ಯಾರ್ಥಿಗಳನ್ನು ಹೊರಗೆ ಬಿಡಿ. ನಿಜ ವಿದ್ಯಾರ್ಥಿಗಳು ಆದರೆ ಸಮಾಜಘಾತುಕ ಒಂದು ವ್ಯಕ್ತಿಗಳು, ಸಮಾಜದ ಸ್ವತ್ತುಗಳಿಗೆ ಹಾನಿ ಮಾಡಿದವರು ಅಥವಾ ಈ ಹಿಂಸಾಚಾರಕ್ಕೆ ಮುಂದಾದವರು, ಅವರನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಆ ಅಕೌಂಟೆಬಿಲಿಟಿಯನ್ನು ಸರಿಯಾಗಿ ಮೇಂಟೈನ್ ಮಾಡಿ. ಇದು ಈಗ ಇರೋದು ಮಜಾ. CJPಗಳು ಈಗ ನಡಕ ಹುಟ್ಟಿರೋದು ಆ ಕಾರಣಕ್ಕಾಗಿ. ಕಾನೂನನ್ನು ನಾವು ಗೌರವಿಸ್ತೇವೆ, ಆದರೆ ಈಗ ಎಲ್ಲರನ್ನೂ ಸಾರಾಸಗಟಾಗಿ FIR ಹಾಕುವಂಥ ಕೆಲಸ ಆಗಬಾರ್ದು ಅಂತ ನಾವು ಬಹಳ ಗ್ರೇಟೆಸ್ಟ್ CJPಯ ವಕ್ತಾರ ಸೌರವ್ ದಾಸು ಈ
ಸುಪ್ರೀಂ ಕೋರ್ಟಿನ ಒಂದು ತೀರ್ಮಾನಕ್ಕೆ, ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ಅವರು ಉತ್ತರ ಕೊಡ್ತಾರೆ. FIR ತೆಗೆಬೇಕು ಈ ರೀತಿ. ಸುಪ್ರೀಂ ಕೋರ್ಟ್ ಭಾಳ ಅದ್ಭುತವಾಗಿ, ಯಾಕೆಂದರೆ ಒಂದು ಕಡೆ ಸ್ಟೂಡೆಂಟ್ಸ್ಗಳಿಂದ ಬಂದಂಥ ಏನು ಅಲ್ಲಿ ಅವರು ಕೋರ್ಟಿಗೆ ಹೋಗಿದ್ದಾರೆ, ಆ ಕೇಸನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪೊಲೀಸ್ ಕುಟುಂಬಗಳು ಕೂಡ ವೃತ್ತಿಯಲ್ಲಿರುವಾಗಲೇ ಮಾರಣಾಂತಿಕ ಹಲ್ಲೆ ಮಾಡದವರ ಬಗ್ಗೆ ಸರಿಯಾದ ಕ್ರಮ ಆಗಬೇಕು ಅಂತೇನು ಹೇಳಿದೆ, ಅದನ್ನು ಕೂಡ ವಿಚಾರಣೆಗೆ ಕೈ ಎತ್ತಿಕೊಂಡಿದೆ. ವಿದ್ಯಾರ್ಥಿಗಳನ್ನು ಯಾವುದೇ ರೀತಿಯಲ್ಲೂ ಹಿಂಸೆ ಮಾಡಬೇಡಿ, ವಿದ್ಯಾರ್ಥಿಗಳ ಮೇಲೆ ಕಾನೂನು ಚಲಾಯಿಸಬೇಡಿ, ಅಪರಾಯಸ್ಥರ ಮೇಲೆ ಕಾನೂನು ಚಲಾಯಿಸಬೇಡಿ, ಅವರನ್ನು ಬಿಟ್ಟು ಮನೆ ಕಳಿಸಿ. ಆದರೆ ಸಮಾಜ ಘಾತುಕ ಶಕ್ತಿಗಳನ್ನು ಮತ್ತು ದೇಶ ವಿರೋಧಿಗಳನ್ನು ಯಾವ ಕಾರಣಕ್ಕೂ ಬಿಡಬೇಡಿ. ಮುಗಿದೋಯ್ತಲ್ಲ. ಈಗ ಯಾಕೆ ಅಂತಂದರೆ ಬಹಳ ಸೂಕ್ಷ್ಮವಾಗಿದೆ. ಈಗ ಮತ್ತೊಂದು ಹೋರಾಟ, ಮತ್ತೆ ಅವರು ಬೀದಿಗಿಳಿಯುವುದು, ಅದನ್ನು ಮತ್ತೆ ನಿಭಾಯಿಸೋದು, ಇದೆಲ್ಲದಕ್ಕಿಂತ ಮಾಡಬೇಕಾದ ಕೆಲಸ ಬಹಳಷ್ಟಿದೆ. ಅದರ ಜೊತೆಗೆ ಅದು ಕಂಟೆಂಪ್ಟ್ ಆಫ್ ದ ಕೋರ್ಟು ಆಗುವ ಸಾಧ್ಯತೆ ಇದೆ. ಯಾಕೆಂದರೆ ಎರಡೂ ಕಡೆಯಿಂದ ಈಗ ಕೋರ್ಟಲ್ಲಿ ಕೇಸಿದೆ. ಹಾಗಾಗಿ ಈ ಕೇಸು ಒಂದು ಹಂತಕ್ಕೆ ಯಾವ್ಯಾವ ಸ್ವರೂಪವನ್ನು ತೆಗೆದುಕೊಳ್ತೇವೆ ಅನ್ನೋದನ್ನು ನೋಡಿ ಆಮೇಲೆ FIR ತೆಗೆದ ತಕ್ಷಣ, ಹಿಂದೆ ತೆಗೆದ ತಕ್ಷಣ ಅವರೆಲ್ಲರನ್ನ ಬಿಟ್ಟು ಶಾಶ್ವತವಾಗಿ ಜೀವನ ಪರ್ಯಂತ ಅವರು ಸಮಾಜದಲ್ಲಿ ಬದುಕಲಿಕ್ಕೆ ಅಸ್ಸಾಂ ಸರ್ಕಾರವೋ, ಬಂಗಾಳ ಸರ್ಕಾರವೋ, ಬಿಹಾರ ಸರ್ಕಾರವೋ ಅವಕಾಶ ಕೊಟ್ಟಿದೆ ಅಂತ ಅಲ್ಲ ಅದರ ಅರ್ಥ. ಈಗ ಸದ್ಯಕ್ಕೆ ಅವರನ್ನು ಬಿಟ್ಟಿದ್ದೇವೆ. ಆದರೆ ಮುಂದೊಂದು ದಿನ ಯಾವ್ಯಾವ ಶಾಸ್ತಿ ಆಗಬೇಕು ಅದಾಗತ್ತೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಇನ್ನೊಂದು ಸಲಹೆಯನ್ನು ಕೊಟ್ಟಿದೆ, ಅದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಏನು? ಈ 36 ದಿನದ ಪ್ರತಿಭಟನೆ ಇನ್ಕ್ಲೂಡ್ ಮಾಡಿ, ಆಮೇಲೆ ಜುಲೈ 20ರಂದು ಏನು ನಡೆಯಿತು ಅದನ್ನು ಸೇರಿಸಿ ಸ್ವತಂತ್ರ ಒಂದು ತನಿಖೆಯನ್ನು ಮಾಡಬೇಕು ಸರ್ಕಾರ. ಕರಾರುವಕ್ಕಾಗಿ ಮಾಡಬೇಕು. CBIಯೋ ಅಥವಾ ನ್ಯಾಯಾಂಗ ತನಿಖೆಯೋ ಕಟ್ಟುನಿಟ್ಟಿನ ತನಿಖೆ ಆಗಬೇಕು ಅಂತ ಸುಪ್ರೀಂ ಕೋರ್ಟು ಅಧಿಕೃತವಾಗಿ ಆರ್ಡರ್ ಮಾಡಿದೆ. ಆವಾಗ ಏನಾಗುತ್ತೆ ಹೇಳಿ? ಅಕೌಂಟೆಬಿಲಿಟಿ. ಧರ್ಮೇಂದ್ರ ಪ್ರಧಾನ್ ಅವರ ಅಕೌಂಟೆಬಿಲಿಟಿಯನ್ನು CJP ಕೇಳಿತಲ್ಲ, ಕೋರ್ಟು ಕೇಳಿದೆ. CJPಯ ಪ್ರೊಟೆಸ್ಟ್ನಲ್ಲಿ, ಪ್ರತಿಭಟನೆಯಲ್ಲಿ ಅಕೌಂಟೆಬಿಲಿಟಿ ಇರತಕ್ಕದ್ದು. ಸ್ವತಂತ್ರ ತನಿಖೆಯನ್ನು ತಕ್ಷಣ ಮಾಡಿ, ಇದನ್ನು ಬಿಡುವ ಪ್ರಶ್ನೆನೇ ಇಲ್ಲ ಅನ್ನುವ ಮಾತನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗ ಸುಪ್ರೀಂ ಕೋರ್ಟಿಂದಲೇ ಬಂದಿರೋದ್ರಿಂದ ಇವರು ಯಾರು, ಇವರ ಮೂಲ ಏನು, ಇಂಥ ಸಮಾಜದ್ರೋಹಿ, ದೇಶದ್ರೋಹಿ, ಗೂಂಡಾಗಳು, ರೇಪಿಸ್ಟ್ಗಳು ಇವರನ್ನೆಲ್ಲ ಯಾಕೆ ಕರೆಸ್ಕೊಂಡ್ರು, ಭಾರತದ ವಿರೋಧಿ ಶಕ್ತಿಗಳೊಟ್ಟಿಗೆ ಯಾಕೆ ಶಾಮೀಲಾದರು, ಕಾಶ್ಮೀರ ಭಾರತದ ಭಾಗವೇ ಅಲ್ಲ ಅಂತ ಹೇಳಿದಂಥ ವ್ಯಕ್ತಿಗಳು ಕೂಡ ಅಲ್ಲಿ ಬಂದು ವಿಜೃಂಭಿಸಿದ್ದು ಯಾಕೆ, ನಮ್ಮ ದೇಶದ ವಿದ್ಯಾರ್ಥಿಗಳ ಪರವಾಗಿ ಇಂಗ್ಲೆಂಡಿನಲ್ಲಿ ಪ್ರತಿಭಟನೆ ಆಗ್ತಾ ಇರೋದ್ರ ಉದ್ದೇಶ ಏನು, ಬೇರೆ ಬೇರೆ ದೇಶಗಳು ಪಾಕಿಸ್ತಾನದಲ್ಲಿ, ಬಾಂಗ್ಲಾದಲ್ಲಿ, ಟರ್ಕಿಯಲ್ಲಿ ಅಲ್ಲೆಲ್ಲಿಂದೆಲ್ಲ ಈ ಜಿರ್ಲೆಗಳಿಗೆ ಅನಾನಮಸ್ಲಿ ಅನ್ಕಂಡೀಷನಲ್ ಸಪೋರ್ಟ್ ಯಾಕೆ ಬರ್ತಾ ಇದೆ, ಖಲಿಸ್ತಾನಿ ಅವನು 50-60 ಕೋಟಿಗಳನ್ನು ಯಾಕೆ ಇವರಿಗೆ ಫಂಡ್ ಮಾಡ್ತಾನೆ, ಇವೆಲ್ಲದರ ತನಿಖೆ ಆಗಬೇಕು. ಸ್ವತಂತ್ರ ತನಿಖೆಯನ್ನು ಮಾಡಿ ತಕ್ಷಣ ಈ ಸಮಾಜ ದ್ರೋಹಿಗಳಿಗೆ ತಕ್ಕ ಪಾಠವನ್ನು ಕಲಿಸಿ, ಸ್ಟೂಡೆಂಟ್ಗಳ ಮೇಲೆ ಯಾವುದೇ ಪ್ರಹಾರ ಮಾಡಬೇಡಿ, ಕ್ರಮ ಕೈಗೊಳ್ಳಬೇಡಿ. ಇದು ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನೇನು ಮಾಡ್ತಾರೆ ಈ CJPಗಳು? ಕೋಲ್ಕೊಟ್ಟು ಪೆಟ್ಟು ತಿನ್ಬೇಕಾ ಮೋದಿ ಸರ್ಕಾರ? ಬೇಡ. ಅದು ಎಲ್ಲಿಂದ ಬರಬೇಕು ಅಲ್ಲಿಂದನೇ ಬರ್ತದೆ, ಎಲ್ಲಿಂದ ಎಕ್ಸಿಕ್ಯೂಟ್ ಆಗಬೇಕು ಅಲ್ಲಿಂದನೇ ಎಕ್ಸಿಕ್ಯೂಟ್ ಆಗ್ತದೆ. ಈಗ FIR ಹಾಕಿದ್ದನ್ನು ತೆಗೆದಿದ್ದಾರೆ, ಸರಿ, ಓಕೆ. ನೀವು ಬೀದಿಗಿಳಿತೀರಿ ಅಂತೀರಲ್ಲ, ಬೇಡ. ನಮಗೀಗ ಬೀದಿ ಗುಡಿಸುವ ಕೆಲಸ ಈಗ ಸದ್ಯಕ್ಕೆ ಬೇಡ. ಜಂತರ್ ಮಂತರನೋ ಈಗ ನೀವು ಮಾಡಿದ ಈ ದರಿದ್ರ ಕೆಲಸ, ನೀವು ತಿಂದುಂಡು ಬಿಸಾಡಿದಂಥ ಗಲೀಜು, ಅದನ್ನೀಗ ತೆಗಿಲಿಕ್ಕೆ ನಮಗೆ ತುಂಬ ದಿನ ಬೇಕಾಗಿದೆ. ಆದ್ದರಿಂದ ಈಗ FIR ತೆಗಿತೇವೆ, ಓಕೆ. ಸರ್ಕಾರ, ಅದರಲ್ಲೂ ಮೋದಿ, ಅಮಿತ್ ಶಾ, ಈ ಜಿರ್ಲೆಗಳು ಇವತ್ತು ಬಂದವರು, ಅವರು 25-26 ವರ್ಷದಿಂದ ಈ ದೇಶದಲ್ಲಿ ಆಡಳಿತದಲ್ಲಿದ್ದವರು. ಚಾಣಾಕ್ಷ, ಎಲ್ಲಿ ಹೇಗೆ ಯಾವ ರೀತಿ
ಹೊಡೆಯಬೇಕು ಅಂತ ಅವ್ರಿಗೂ ಗೊತ್ತಿದೆ. ಆದ್ದರಿಂದ ರೋಪನ್ನು ಕೊಡ್ತಾ ಇದ್ದಾರೆ, ಅದನ್ನು ಲೂಸ್ ಬಿಡ್ತಾ ಇದ್ದಾರೆ. ಅದರ ಅರ್ಥ ಅದನ್ನು ಯಾವ ಸಂದರ್ಭದಲ್ಲಿ ಎಳೆಬೇಕು, ಇವರನ್ನು ನಾಮಾವಶೇಷ ಮಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ದೇಶಾಭಿಮಾನಿಗಳು ಹೆದರುವ ಅಗತ್ಯ ಇಲ್ಲ, ಧರ್ಮಾಭಿಮಾನಿಗಳು ಹೆದರುವ ಅಗತ್ಯ ಇಲ್ಲ, ಮೋದಿಯವರ ಆಡಳಿತದ ಬಗ್ಗೆ ಹೆಮ್ಮೆ ಪಡುವಂಥವರು ಹತಾಶರಾಗಬೇಕಾಗಿಲ್ಲ. ಇದು ಕೂಡ ಒಂದು ಪೊಲಿಟಿಕಲ್ ಗೇಮ್. ಅವರು ಹೇಗೆ ಗೇಮ್ ಮಾಡ್ತಾರೆ, ಅವರು ಹೇಗೆ ವಿದ್ಯಾರ್ಥಿಗಳ ಮುಖವಾಡವನ್ನು ಇಟ್ಕೊಂಡು, ಅಸ್ತ್ರವನ್ನು ಇಟ್ಕೊಂಡು, ಆ ವೀಕ್ನೆಸ್ಸನ್ನು ಇಟ್ಕೊಂಡು ಮೋದಿಯವರನ್ನು ಮಣಿಸುವ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರತಿ ತಂತ್ರ ಶತಂ ಪ್ರತಿ ಶಾಟ್ಯಂ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು. ನೀವು ಯಾವ ದಾರಿಯಲ್ಲಿ ಬರ್ತೀರಿ, ಅದರ ಅಪ್ಪರಂಥ ದಾರಿ ನಾವು ನೋಡಿದ್ದೇವೆ, ತೋರಿಸ್ತೇವೆ ನಿಮಗೆ. ಏಕ್ ಝಲಕ್ ಸುಪ್ರೀಂ ಕೋರ್ಟಿನ ಆದೇಶ. CJPಗಳು ಈಗ ನಡಕ್ತಾ ಇದ್ದಾರೆ. ಇಡೀ ರಿಪೋರ್ಟ್ ಆಗಿದೆ, ಇಡೀ ದಾಖಲಾತಿ ಆಗ್ತಾ ಇದೆ. ಯಾರನ್ನೂ ಬಿಡುವ ಪ್ರಶ್ನೆನೇ ಇಲ್ಲ. ಒಂದು ಕಡೆಯಿಂದ FIR ತೆಗಿತಾ ಇದ್ದಾರಲ್ಲ, ದೆಹಲಿಯ ಮೂಲದಿಂದ ಇನ್ನೊಂದು ಕಡೆ ಹುಡುಕಿ 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 ಚಾಪ ಮರಲಾಗ್ತಾ ಇದೆ. ಮನೆ ಮಠ ನೋಡ್ದೇ ಎಳ್ಕೊಬಂದು ಒಳಗಾಗ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ CJP ಅಂತ ಈ ದರಿದ್ರ ಜಿರ್ಲೆಗಳಿಗೆ ಮೋದಿ ಸರ್ಕಾರ ಮಣಿದ್ಬಿಡ್ತು ಅನ್ನುವಂಥ ಒಂದು ಅವರದೇ ಆದಂಥ ಎಕೋಸಿಸ್ಟಮಲ್ಲಿ ಏನು ಪ್ರೊಪಗಾಂಡ ಸೃಷ್ಟಿ ಮಾಡ್ತಾ ಇದ್ದಾರಲ್ಲ, ನೋ ವೇ, ಸಾಧ್ಯವೇ ಇಲ್ಲ. ಇವರ ಚಾಲು 10% ಇದ್ದರೆ ಅಮಿತ್ ಶಾ ಅವರ ಚಾಲು 1000% ಇರುತ್ತೆ. ಅವರು ಎಲ್ಲವನ್ನೂ ಅವರದೇ ಆದ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಏನು ಅಮಿತ್ ಶಾ ಅಥವಾ ಇಡೀದಾದಂಥ ಜೈಶಂಕರು, ನಮ್ಮ ಜೇಮ್ಸ್ ಬಾಂಡು ಅವರೆಲ್ಲ ಏನು ತೆಪ್ಪುಗುದುತ್ತಾ ಕೂತಿದ್ದಾರೆ, ಕತ್ತೆ ಕಾಯ್ತಾ ಕೂತಿದ್ದಾರೆ ಅಂತ ಭಾವಿಸಿದ್ರೇನು? ನೋ, ಈಗ ಆರಂಭ ಆಗಿದೆ ಅಷ್ಟೇ. ಒಂದೊಂದೇ ಕುರಿ ಕೊಬ್ಬದಾಗಲೇ ತಾರೆ ಕಡಿಬೇಕು. ಆ ದಿನಗಳು ದೂರ ಇಲ್ಲ. ಹತಾಶರಾಗುವ ಯಾವ ಸಂದರ್ಭವೂ ಇಲ್ಲ. ಎಲ್ಲವೂ ಸರಿಯಾಗಿ ಈಗ ಸಂಸತ್ನಲ್ಲೇ ನೋಡಿ, ಯಾವ್ಯಾವ ಬಿಲ್ಲನ್ನು ತರಬೇಕೋ ಆ ಎಲ್ಲ ಬಿಲ್ಗಳನ್ನು ಸಮರ್ಥವಾಗಿ ತರಲಾಗ್ತದೆ. ಈಗ ಏನು ಅದು ಸರ್ಕಾರ ರಚನೆ ಆಗುವಾಗ ಇದ್ದಂಥ ಏನು ಮೆಜಾರಿಟಿ ಇತ್ತು, ಈಗ ಅದು 354ಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ಇದೆ. 1/3 ಮೇಲೆ ಮೆಜಾರಿಟಿ. ಹಾಗಾಗಿ ಏನೂ ಹೆದರಬೇಕಾಗಿಲ್ಲ ಅಂತ. ಎಲ್ಲವೂ ವ್ಯವಸ್ಥಿತವಾಗಿ ಸೂಕ್ಷ್ಮವಾಗಿ ಇವರು ಚಾಪೆ ಅಡಿಯಲ್ಲಿ ನುಗ್ಸಿದ್ರೆ ಅವರು ರಂಗೋಲಿ ಅಡಿಯಲ್ಲಿ ನುಸುತ್ತಾರೆ, ಇವರು ರಂಗೋಲಿ ಅಡಿಯಲ್ಲಿ ನುಸಿದ್ರೆ ಅವರು ನೆಲದಡಿಯಲ್ಲೇ ನುಸುಳಲಿಕ್ಕೆ ಅಮಿತ್ ಶಾ ಗುಂಪು ಸದ್ಯಕ್ಕಲ್ಲ, ಯಾವತ್ತೂ ರೆಡಿ ಇದೆ. ಈ ಮಧ್ಯೆಯೂ ಈ 36 ದಿನದ ಮಧ್ಯೆ ಒಂದು ಅದ್ಭುತವಾದ ಸಮೀಕ್ಷೆಯಾಗಿದೆ. 28ರ ಎಲೆಕ್ಷನ್ನಲ್ಲಿ ಮತ್ತೆ ಮೋದಿ ಅಧಿಕಾರಕ್ಕೆ ಬರಬೇಕು ಅಂತ ಭಾವಿಸ್ತೀರಾ ಅಂತ ಕೇಳಿದರೆ 90% ಮತ್ತೆ ನಮಗೆ ಮೋದಿಯೇ ಪ್ರಧಾನಿ ಆಗಬೇಕು ಅಂತ ಆ ಸಮೀಕ್ಷೆಯ ಫಲಿತಾಂಶವೂ ಬಂದಿದೆ. ನಾವು ನೋಡುವ ದೃಷ್ಟಿ ಬೇರೆ, ಆಡಳಿತದಲ್ಲಿರುವವರು ಆಡಳಿತಾತ್ಮಕವಾದಂಥ ಆ ಒಂದು ನೆಲೆಗಟ್ಟಿನಲ್ಲಿ ಅವರದೇ ಆದಂಥ ದೃಷ್ಟಿಕೋನ ಬೇರೆಯೇ ಇರುತ್ತೆ. ದೇಶ ಯಾವ ರೀತಿಯಲ್ಲೂ ಜಿರ್ಲೆಗಳ ಈ ಖತರ್ನಾಕ್ ಬುದ್ಧಿಗೆ, ದೇಶವನ್ನು ಹಾಳುಗೆಡುವ, ದೇಶವನ್ನು ಸಂಪೂರ್ಣವಾಗಿ ಮುಗಿಸುವ, ಬೆಂಕಿ ಹಚ್ಚುವ ಈ ಅವರ ಕರ್ಮಕಾಂಡಕ್ಕೆ ಎಂದೂ ಬಲಿಯಾಗಲಿಕ್ಕೆ ಮೋದಿ ಸರ್ಕಾರ ಖಂಡಿತವಾಗಿಯೂ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಈವರೆಗಿನ ಒಂದು ಮಾತನ್ನು ಕೇಳಿದ್ರಿ, ನಿಮಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಪ್ರತಿಕ್ರಿಯಿಸಿ. ನಿಮ್ಮ ಕಮೆಂಟು ನಮ್ಮ ಮುಂದಿನ ವಿಡಿಯೋಕ್ಕೆ ಅದು ಹೆಚ್ಚೆಚ್ಚು ಆಯಾಮಗಳನ್ನು, ಶಕ್ತಿಯನ್ನು ತುಂಬುತ್ತದೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಹೆಚ್ಚೆಚ್ಚು ಶೇರ್ ಮಾಡಿ. ಯಾಕೆಂದರೆ ಯುವ ವಿದ್ಯಾರ್ಥಿಗಳು, ಯುವ ಸಮುದಾಯ, ಜೆನ್ಜಿಗಳು ಅಂತ ಅವರ ಮುಖವನ್ನು ಇಟ್ಟುಕೊಂಡು ದೇಶವನ್ನು ಕಟ್ಟುವ, ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸುವ, 2047ರಲ್ಲಿ ಸಮೃದ್ಧ ಭಾರತ, ವಿಕಸಿತ ಭಾರತ ಅಂತ ಪ್ರಪಂಚದಾದ್ಯಂತ ಒಂದು ನ ಭೂತೋ ನ ಭವಿಷ್ಯತಿ ಅನ್ನುವ ಬೆರಗಿಗೆ ಈ ದೇಶವನ್ನು ಮುಖಾಮುಖಿಯಾಗಿಸಬೇಕು ಅನ್ನುವಂಥ ಒಂದು ಏನು ಪಂಥವನ್ನು, ಪ್ರತಿಜ್ಞೆಯನ್ನು, ಹಠವನ್ನು ತೊಟ್ಟು ಮೋದಿಯವರು ಮುನ್ನುಗ್ತಾ ಇದ್ದಾರೆ. ಅವರನ್ನು ಸಂಪೂರ್ಣವಾಗಿ ಜಗ್ಗಿಸುವ, ಹಿನ್ನಡೆಗೆ ಎಳೆಯುವ ವಿದೇಶಿ ಶಕ್ತಿ ಮತ್ತು ದೇಶದ ಒಳಗಿನ ಶಕ್ತಿಗಳೊಟ್ಟಿಗೆ ಶಾಮೀಲಾಗಿ ಈ ಜಿರ್ಲೆಗಳು, ಈ ಅರ್ಬನ್ ನಕ್ಸಲ್ಸು, ಈ ಎಡಪಂಥೀಯರು, ಈ ಇಂಡಿಕೂಟ
ಇವೆಲ್ಲವೂ ಹತಾಶರಾಗಿ ಕೊನೆಯ ಪ್ರಯತ್ನ ಅಂತ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ನಾವೆಲ್ಲರೂ ವಿರುದ್ಧವಾಗಿ ನಿಲ್ಲಬೇಕಾದ ಅಗತ್ಯ ಇದೆ. ನಾವು ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ ಅಗತ್ಯ ಇದೆ. ಈ ಜಿರ್ಲೆಗಳ ದರಿದ್ರ ಸ್ಥಿತಿಯನ್ನು ಮತ್ತು ಅವರ ಇಡಿಯದಾದ ಕಾರಸ್ಥಾನವನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ನಾವು ನಮ್ಮದೇ ಆದಂಥ ಒಂದು ದೇಶದ ಸ್ವಾಭಿಮಾನವನ್ನು ನಾವೇ ಕಳ್ಕೊಳ್ಳುವ ಎಲ್ಲ ಭಯಾನಕವಾದ ಸ್ಥಿತಿ ನಮ್ಮ ಕಣ್ಣೆದುರಿದೆ. ಅಂಥ ಒಂದು ವಿಶಿಷ್ಟವಾದ ವಿಚಿತ್ರವಾದ ವರ್ತಮಾನದಲ್ಲಿ ನಾವು ನಿಂತಿರೋದ್ರಿಂದ ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡ್ತೀರಿ ಮತ್ತು ದೇಶಭಕ್ತರ ಒಂದು ಉಡಿಗೆ ಅದನ್ನು ಮುಟ್ಟಿಸ್ತೀರಿ ಅಂತ ನಾನು ನಂಬಿದ್ದೇನೆ. ನಮಸ್ತೆ.